ಹಾಂ ಮೊಬೈಲಿಗೆ ಬೇಕಾಗ್ತದೆ. ಹಾಯ್, ಫಸ್ಟ್ ಟೈಮ್ ನಾನು ಮೋಟೋ ವ್ಲಾಗ್ ಮಾಡ್ತಾ ಇದ್ದೇನೆ. ವಿಡಿಯೋ ಹೇಗೆ ಬರ್ತಾ ಉಂಟು ಗೊತ್ತಿಲ್ಲ. ಮೊಬೈಲಲ್ಲಿ ಫಸ್ಟ್ ಮೋಟೋ ವ್ಲಾಗ್ ಟ್ರೈ ಮಾಡ್ತಾ ಇದ್ದೇನೆ. ನೋಡಬೇಕು ಹೇಗೆ ಬರ್ತದೆ ಅಂತ. ಮೊಬೈಲಲ್ಲಿ ಫಸ್ಟ್ ಟ್ರೈ ಮಾಡುವ ಅಂತ. ಮತ್ತು ಗೋಪ್ರೋ ಕ್ಯಾಮರಕ್ಕೆಲ್ಲ ರೇಟ್ ಜಾಸ್ತಿ ಇದೆಯಲ್ಲ, ಹಾಗೆ ಫಸ್ಟ್ ಟೈಮ್ ಮೊಬೈಲಲ್ಲಿ ಮೋಟೋ ವ್ಲಾಗ್ ಮಾಡುವಂತ ಇದ್ದೇನೆ. ಮತ್ತು ನೋಡಬೇಕು ಹೀಗೆ ವಿಡಿಯೋ ಯಾವ ಥರ ಬರ್ತಾ ಇದೆ ಗೊತ್ತಿಲ್ಲ, ವಾಯ್ಸ್ ಯಾವ ಥರ ನಿಮಗೆ ಕೇಳ್ತಾ ಉಂಟು ಗೊತ್ತಿಲ್ಲ. ಫಸ್ಟ್ ನಾವು ಸಣ್ಣದ್ರಿಂದ ಸ್ಟಾರ್ಟ್ ಮಾಡಬೇಕು, ಮತ್ತು ದೊಡ್ಡ ಇನ್ವೆಸ್ಟ್ಮೆಂಟ್ ಎಲ್ಲ ಮತ್ತೆ ಮಾಡೋದು. ಫಸ್ಟಿಗೆ ಸಣ್ಣದ್ರಿಂದ ಶುರುವಾಗಿ ದೊಡ್ಡದಕ್ಕೆ ಇಳಿಬೇಕು. ಹಾಗೆಯೇ ಇದು ಮೋಟೋ ವ್ಲಾಗ್ ಫಸ್ಟಿಗೆ ನಾನು ಮೊಬೈಲಲ್ಲಿ ಟ್ರೈ ಮಾಡ್ತಾ ಇದ್ದೇನೆ, ನೋಡುವ. ಇವತ್ತು ಶನಿವಾರ ಟ್ರಾಫಿಕ್ ಜಾಸ್ತಿ ಇದೆ ಪುತ್ತೂರಲ್ಲಿ. ಸೋಮವಾರ ಮತ್ತು ಶನಿವಾರ ಟ್ರಾಫಿಕ್ ಜಾಸ್ತಿ ಇಲ್ಲಿ. ನಾನೀಗ ಅಪ್ಪನನ್ನು ಡ್ರಾಪ್ ಮಾಡಿ ಮನೆಗೆ ಹೋಗ್ತಾ ಇದ್ದೇನೆ ವಾಪಸ್ಸು. ನಮ್ಮದು ಅಂಬಾಸಿಡರ್ ಕಾರ್ ಪೈಂಟಿಗೆ ಇಟ್ಟಿದೆ ವರ್ಕ್. ಪ್ಯಾಚ್ ವರ್ಕ್ಸ್ ಎಲ್ಲ ಆಯಿತು ಬೀಚ್ ರೋಡಲ್ಲಿ. ಪ್ಯಾಚ್ ವರ್ಕ್ಸ್ 40 ದಿವಸ ಬೇಕಾಗಿದೆ ಅಂಬಾಸಿಡರ್ದು ಪ್ಯಾಚ್ ವರ್ಕ್ ಆಗಲಿಕ್ಕೆ. ಇವಾಗ ಪೈಂಟ್ ಇಟ್ಟು 1 ತಿಂಗಳಾಗಿದೆ. 1 ತಿಂಗಳಾಯಿತು. 1 ತಿಂಗಳು 2 ದಿವಸ ಆಯಿತು ಪೈಂಟಿಗೆ ಇಟ್ಟು, ಇನ್ನೂ ಆಗಲಿಲ್ಲ. ಪೈಂಟು ತುಂಬ ರೇಟ್ ಇದೆಲ್ಲ. ನಾರ್ಮಲ್ ವೈಟ್, ಸುಪೀರಿಯರ್ ವೈಟ್ ಕಲರ್ ಅಂತ ಇದೆ, ಅದನ್ನು ಮಾಡ್ತಾ ಇದ್ದೇವೆ. ಮತ್ತು ಮೆಟಾಲಿಕ್ ಪೈಂಟ್ ಅಂದರೆ ಜಾಸ್ತಿ ಆಗ್ತದೆ ರೇಟ್. ಮೆಟಾಲಿಕ್ ಅಂದರೆ ನಿಮಗೆ ಮಿನಿಮಮ್ ಒಂದು 60,000 ಆದರೂ ಬೇಕಾಗುತ್ತೆ. ಮತ್ತು ಅದು ಮೆಟಾಲಿಕ್ ಪರ್ಲ್ ವೈಟ್ ಕಲರೆಲ್ಲ ಮಾಡಿದರೆ ಭಾರಿ ಚೆಂದ ಆಗ್ತದೆ ಪೈಂಟ್. ಮತ್ತು ಶೈನಿಂಗ್ ಇರ್ತದೆ. ಮತ್ತು ಏನಂದರೆ ಪಾಲಿಶ್ ಎಲ್ಲ ಮಾಡಿಸಿ ಸಿರಾಮಿಕ್ ಕೋಟ್ ಎಲ್ಲ ಮಾಡಿಸಿದ್ರೆ ಕಾರಿಗೆ ಸಖತ್ತಾಗಿರುತ್ತೆ ಅದು. ವಿಡಿಯೋ ಹೇಗೆ ಬರ್ತಾ ಇದೆ ಗೊತ್ತಿಲ್ಲ, ಫುಲ್ ಜೋಶಲ್ಲಿದ್ದೇನೆ. ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇರೋದಲ್ಲ, ಹಾಗೆ ತುಂಬ ಕ್ರೇಜ್ ಇದೆ. ಮೋಟೋ ವ್ಲಾಗರ್ ಅವರು ಈಗ ಅಂತೂ ಕರ್ನಾಟಕದಲ್ಲಿ ತುಂಬಿ ಹೋಗಿದ್ದಾರೆ. ಇದು ನಂದು ಫಸ್ಟ್ ಟ್ರೈ. ನೋಡುವ ವಿಡಿಯೋ ನಿಮಗೆ ಹೇಗೆ ಕಾಣ್ತಾ ಇದೆ ಗೊತ್ತಿಲ್ಲ. ಇವಾಗ ನಾನು ನಮ್ಮ ಮನೆ ರೂಟಲ್ಲಿ ಹೋಗ್ತಾ ಇದ್ದೇನೆ. ಮೊಬೈಲಲ್ಲಿ ಸ್ವಲ್ಪ ರಿಸ್ಕ್ ವಿಡಿಯೋ ಮಾಡೋದು, ಯಾಕಂದರೆ ನಿಮ್ಗೆ ಗೊತ್ತಲ್ಲ ಮೊಬೈಲು ಕಡಿಮೆ ರೇಟ್ ಇದೇನೆ ಇವಾಗ ಇಲ್ಲ. ನಂದು ಮೊಬೈಲು 15,000 ಅಷ್ಟೇ. ಐಫೋನಲ್ಲಿ ಎಲ್ಲ ಟ್ರೈ ಮಾಡ್ಬೋದಿತ್ತು ವಿಡಿಯೋ, ಬಟ್ ತುಂಬ ರೇಟ್ ಆಗುತ್ತಲ್ಲ ಐಫೋನ್ಗೆ. ಐಫೋನ್ ಮಾತ್ರ S22, ಸ್ಯಾಮ್ಸಂಗ್ನವ್ರದ್ದು S22, S23 ಎಲ್ಲ ಒಳ್ಳೆಯದಿದೆ ಕ್ಯಾಮರಕ್ಕೆ ವಿಡಿಯೋಗ್ರಫಿ ಮಾಡಲಿಕ್ಕೆ. ಮತ್ತು ಐಫೋನಲ್ಲಿ ಸ್ಟೋರೇಜ್ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಮತ್ತು ನಿಮಗೆ ಸ್ಯಾಮ್ಸಂಗಲ್ಲಿ ಅಂದರೆ ಸ್ಟೋರೇಜ್ ಏನು ಪ್ರಾಬ್ಲಮ್ ಇಲ್ಲ. ಬೈಪಾಸ್ ರೋಡ್ ಬಂದೆವು. ಇವತ್ತು ಶನಿವಾರ ಅಲ್ಲ, ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕಾಗತ್ತೆ. ಇಲ್ಲ ಅಂದರೆ ಇವಾಗಿನ ಸಿಚುವೇಶನಲ್ಲಿ ನಾವು ಎಷ್ಟು ಜಾಗ್ರತೆ ಇದ್ರೂ ಸಾಕಾಗೋದಿಲ್ಲ. ಮತ್ತು ನಿಮ್ಗೆ ಗೊತ್ತಲ್ಲ, ಎಲ್ಲ ಡ್ಯೂಟಿ ಟೈಮಲ್ಲಿ, ಶಾಲೆ ಸ್ಕೂಲ್ ಟೈಮಲ್ಲಿ ಎಲ್ಲ ಎಲ್ಲರೂ ಫಾಸ್ಟಲ್ಲಿ ಇರ್ತಾರೆ ವೆಹಿಕಲಲ್ಲಿ. ಹಾಗೆ ನಾವು ಎಷ್ಟು ಜಾಗ್ರತೆ ಇದ್ರೂ ಸಾಕಾಗಲ್ಲ. ಇಲ್ಲೊಬ್ಬರು ಐಸ್ ಕ್ಯಾಂಡಿ ಮಾಡೋರು ಇದ್ದಾರೆ. ನಮ್ಮದು ಇಲ್ಲಿ ರೂಟ್ ಹೆಂಗೆ ಅಂದರೆ ಟರ್ನ್
ಎಷ್ಟು ಟರ್ನಲ್ಲಿ ಹೋದರೂ ಈ ಟರ್ನಲ್ಲಿ ಹೋದರೆ ನಿಮಗೆ ಇಲ್ಲಿ ತಲೆ ಸುತ್ತು ಬರುತ್ತೆ ಅಷ್ಟೇ. ನಮ್ಮದು ಇಲ್ಲಿ ಟರ್ನ್ ಜಾಸ್ತಿ ಇದೆ ನಮ್ಮ ರೂಟು. ಆ್ಯಕ್ಚುಲಿ ಕಿಲೋಮೀಟ್ರ್ ಇರೋದು 12 ಕಿಲೋಮೀಟ್ರ್ ನಮಗೆ ಮನೆಗೆ. ಪುತ್ತೂರಿಂದ ಬಂದು 12 ಕಿಲೋಮೀಟ್ರ್ ಬರುತ್ತೆ ಅಷ್ಟೇ. ಇದು ಕಿಲೋಮೀಟರ್ ಕಡಿಮೆ ಇರೋದು. ಟರ್ನ್ ಜಾಸ್ತಿ ಇದ್ದ ಕಾರಣ ನಿಮಗೆ ಲಾಂಗ್ ಅನಿಸ್ತದೆ ಹೋಗುವಾಗ ಅಷ್ಟೇ. ಸೆಕೆ ಜಾಸ್ತಿ ಇದೆ, 50 ಡಿಗ್ರಿ ಆಗ್ತದೆ ಅಂತ ಹೇಳ್ತಾರೆ. 50 ಡಿಗ್ರಿ ಆದರೆ ಸತ್ತೇ ಹೋಗ್ತೀವಿ ಅಷ್ಟೇ. 50 ಡಿಗ್ರಿಯಲ್ಲಿ ಆದರೆ ನಾವು ಬಿಸಿನೀರು ಕಾಯಿಸ್ಬೇಕಂತೇನಿಲ್ಲ. ಹೊರಗಡೆ ಇಟ್ಟರೆ ಬಿಸಿನೀರಾಗುತ್ತೆ, ಕುಡಿಲಿಕ್ಕೂ ಬಿಸಿನೀರು ಇಡ್ಬೋದು ಹೊರಗಡೆ. ಸೆಕೆ ಅಂದರೆ ಇವಾಗ ತುಂಬ ಇದೆ. ಇವಾಗ ನಮ್ಮ ಈ ಕಡೆ ಎಲ್ಲ 36, 37 ಡಿಗ್ರಿವರೆಗೂ ಹೋಗಿದೆ. ಮತ್ತು ಕೇರಳದಲ್ಲಿ ಒಂದು ಪಾಲಕ್ಕಾಡ್ ಅಂತ ಇದೆ, ಅಲ್ಲಿ ಒಂದು 40 ಡಿಗ್ರಿ ಎಲ್ಲ ಹೋಗ್ತದೆ ಸೆಲ್ಸಿಯಸ್. ಅದೇ 50 ಡಿಗ್ರಿ ಆಗ್ತದೆ ಅಂತ ಹೇಳ್ತಾರೆ, ಮತ್ತೆ ಗೊತ್ತಿಲ್ಲ, ನೋಡಬೇಕು ಹೇಗೆ ಇನ್ನು ಅಂತ. ಸೆಕೆ ತಡ್ಕೊಳ್ಬೇಕಲ್ಲ. ಹಂಗಂತೇಳಿ ಬೆಳಿಗ್ಗೆ ಏನು ಸೆಕೆ ಇರಲ್ಲ, ಬೆಳಿಗ್ಗೆ ಏನು ಇರಲ್ಲ. 10:30, 11 ಗಂಟೆ ಮೇಲೆ ಸೆಕೆ ಸ್ಟಾರ್ಟ್ ಆಗುತ್ತೆ. ಸೆಕೆ ಎಷ್ಟು ಸ್ಟಾರ್ಟ್ ಆಗ್ತದೆ ಅಂದರೆ ಒಮ್ಮೆ ಮನೇಲಿ ತಲುಪಿಬಿಡುವ ಅಂತ ಆಗುತ್ತೆ, ಹಾಗೆ ಅಷ್ಟೇ. ವಿಡಿಯೋ ಹೇಗೆ ಬರ್ತಾ ಇದೆ ಗೊತ್ತಿಲ್ಲ, ಅಂದರೆ ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ಲ, ಐಡಿಯಾನೇ ಇಲ್ಲ. ಈ ಮೊಬೈಲ್ ಪೋರ್ಷನ್ ಯಾವ ಥರ ಇದೆ, ನಿಮಗೆ ಯಾವ ಥರ ಕಾಣುತ್ತೆ ಅಂತ ಎಲ್ಲ ಇನ್ನು ಸೆಟಪ್ ಮಾಡಬೇಕಷ್ಟೆ. ಹಾಯ್ ಫ್ರೆಂಡ್ಸ್, ನಂದು ಇವಾಗ ಚಾನಲ್ ಇರೋದು ಆಲ್ ಇನ್ ಒನ್ ಆಶಿಕ್ ಅಂತ. ಇದರಲ್ಲಿ ಮೋಟೋ ಬ್ಲಾಗಿಗೆ ಅಂತ ಸಪ್ರೇಟ್ ಚಾನಲ್ ಮಾಡಿಲ್ಲ ನಾನು ಇವಾಗ, ಫಸ್ಟ್ ನೋಡುವ ಅಂತ. ಮತ್ತು ಮೋಟೋ ಬ್ಲಾಗಿಂಗ್ ಚಾನಲ್ ಮಾಡಬೇಕಂದ್ರೆ ಒಂದು ಒಳ್ಳೆ ನೇಮ್ ಇಡಬೇಕಲ್ಲ, ಒಳ್ಳೆ ನೇಮ್ ಇಟ್ಟರೆ ಆಗುತ್ತೆ. ಇವಾಗ ನೋಡುವ ಅಂತ ಇದರಲ್ಲೇ. ಹಾಗೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡ್ತೀರ ಅಂತ ತಿಳ್ಕೊಳ್ತೀನಿ. ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಆಲ್ ಆಪ್ಷನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಓಕೆ, ವಿಂಡ್ ನಾಯ್ಸ್ ಇದೆ. ನಾಯ್ಸಲ್ಲಿ ನಿಮಗೆ ಹೇಗೆ ಕೇಳ್ತದೆ ಅಂತ ನನಗೆ ಗೊತ್ತಿಲ್ಲ. ನಿಮಗೆ ವಾಯ್ಸ್ ನಂದು ಕ್ಲಿಯರಾಗಿ ಕೇಳ್ತಾ ಇದೆಯಾ ಇಲ್ವಾ ಅಂತ ನನಗೆ ಡೌಟ್ ಇದೆ. ನೋಡುವ. ಇದು ನನಗೆ ಹೆಲ್ಮೆಟ್ ಮೊಬೈಲ್ ಸ್ಟ್ಯಾಂಡ್ ಬಂದು ಇದಕ್ಕೆ 550 ರೇಟ್ ಇದೆ. ಇವಾಗ ನಾನು ತಗೊಂಡಿದ್ದು 500 ರೂಪಾಯಿಗೆ ಕೊಟ್ಟರು ಅವರು ಡಿಸ್ಕೌಂಟ್ ಮಾಡಿ. ಮತ್ತೊಂದು ಮೊಬೈಲ್ ಶಾಪಲ್ಲಿ ಮೈಕ ತಗೊಂಡೆ ಇವಾಗ ಅಷ್ಟೇ. ಇದು ವಿತ್ ವೈರ್, ವಿದೌಟ್ ಬ್ಲೂಟೂತ್ ಇದೆ ಮೈಕ. ಬಟ್ ಅದು ಚಾರ್ಜಿಂಗೆಲ್ಲ ಪ್ರಾಬ್ಲಮ್ ಅಲ್ಲ, ಅಂದರೆ ಇದಕ್ಕೆಂದರೆ ಮೊಬೈಲ್ ಚಾರ್ಜಲ್ಲಿ ತಗೊಳ್ತದೆ. ಇದು ಮೊಬೈಲ್ ಚಾರ್ಜಿಗೆ ಅದು ಲೆಸ್ ಆಗೋದು ಅಷ್ಟೇ. ಮತ್ತು ನಿಮಗೆ ವೈರ್ಲೆಸ್ ಅಂದರೆ ಏನಾದರೂ ಬೇರೆಯವರನ್ನು ಮಾತಾಡಿಸ್ಕೊಂಡ್ರೆ ಒಳ್ಳೆಯದು. ಅಂದರೆ ಸ್ವಲ್ಪ ಡಿಸ್ಟೆನ್ಸ್ ಎಲ್ಲ ದೂರ ಹೋದರೆ ಏನಾಗಲ್ಲಲ್ಲ, ವೈರ್ ಆದರೆ ಹೆಚ್ಚು ಉದ್ದ ಇರೋದಿಲ್ಲಲ್ಲ, ಹಾಗೆ ಅಷ್ಟೇ. ನಮ್ಮದು ನಿಮಗೆ ರೋಡ್ ಈ ಕಡೆ ಎಲ್ಲ ರೋಡ್ ಒಳ್ಳೇದಾಗಿದೆ, ಮಾತ್ರ ಟರ್ನ್ ಜಾಸ್ತಿ. ಹಾಗೆ ಆಗಿ ನಿಮಗೆ ಇಲ್ಲಿ ಲಾಂಗ್ ಅಂತ ಅನ್ನಿಸ್ಬೋದು. ಎಷ್ಟೊತ್ತಾಗ್ತಾನಪ್ಪ ಇವನು, ಏನೋ ಎಲ್ಲಿಗೆ ಹೋಗ್ತಾ ಇದ್ದಾನೆ ಅಂತ ಅನಿಸ್ಬೋದು. ಬಟ್ ಇಲ್ಲಿ ಕಿಲೋಮೀಟ್ರ್ ಇರೋದು ಜಸ್ಟ್ 12 ಕಿಲೋಮೀಟ್ರಿಂದ 13 ಕಿಲೋಮೀಟ್ರ್ ಅಷ್ಟೇ, ಅಷ್ಟು ದೂರ ಏನಿಲ್ಲ. 12 ಕಿಲೋಮೀಟ್ರ್ ಆಗೋದಷ್ಟೇ. ನಮ್ಮದು ಈ ಕಡೆ ರೂಟ್ ಒಳ್ಳೆಯದಾಗಿದೆ. ಇಲ್ಲಿ ಸ್ಟೇಟ್ ಹೈವೇ ಇದು, ಪುತ್ತೂರು ಮಂಜೇಶ್ವರ ಸ್ಟೇಟ್ ಹೈವೇ ಅಂತ ಹೇಳ್ತಾರೆ ಇಲ್ಲಿ. ಈ ಕಡೆ ಪುತ್ತೂರು ಮಂಜೇಶ್ವರ ಸ್ಟೇಟ್ ಹೈವೇ. ಹಾಗೆ ಇಲ್ಲಿ ರೋಡ್ ಮಾತ್ರ ಬಿಂದಾಸ್ ಆಗಿದೆ. ಹಾಗೆ ಅಂತ ಹೇಳಿ ಹೆಚ್ಚು ಸ್ಪೀಡ್ ಹೋಗ್ಲಿಕ್ಕೂ ಆಗಲ್ಲ, ಟರ್ನ್ ಆದರೆ ಸ್ಪೀಡ್ ಹೋಗ್ಲಿಕ್ಕೆ ಆಗೋದಿಲ್ಲ. ಬಸ್ ಬಂತು, ನಮ್ಮ ಕಡೆ ಬಸ್ ಬಂತು ನೋಡಿ, ಇಲ್ಲಿ ಬಸ್ ಬಂತು, ಪ್ರೈವೇಟ್ ಬಸ್. ನಮ್ಮ ಊರ ಕಡೆ ಬಸ್ಸು. ಫಸ್ಟ್ ಟೈಮ್ ನಾನು ಮೋಟೋ ಬ್ಲಾಗ್ ಮಾಡೋದರಿಂದ ಎಲ್ಲ ನೋಡ್ತಾ ಇದ್ದಾರೆ. ಬಟ್ ಈ ಕಡೆ ಎಲ್ಲ ಇಲ್ಲಿ ಮೋಟೋ ಬ್ಲಾಗ್ ಮಾಡೋದೇ ಕಮ್ಮಿ. ಅವರಿಗೆ ಏನಾಗ್ತದೆ ಅಂದರೆ ನಮ್ಮನ್ನು ನೋಡುವಾಗ ಹೊಸತ್ತೇನೋ ಮಾಡ್ತಾ ಇದ್ದಾರೆ ಅಂತ ಅನಿಸ್ತದೆ. ಆ್ಯಕ್ಚುಲಿ ನಾನು ಮೋಟೋ ಬ್ಲಾಗ್ ಈ ಸೈಡ್ ನಮ್ಮ ಕಡೆ ಎಲ್ಲ ಮಾಡೋರು ಕಡಿಮೆ. ಮತ್ತು ಇಲ್ಲಿ ಪುತ್ತೂರಲ್ಲಿ ಯಾರೋ ಝೊಮ್ಯಾಟೊ ಡೆಲಿವರಿ ಅವರು ಮಾಡ್ತಾರೆ ಅಂತ ಹೇಳಿದರು, ಮತ್ತೊಬ್ರು ಯಾರೋ ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗೆ ಮೋಟೋ ಬ್ಲಾಗರ್ ಅವರಿಗೆ ಒಳ್ಳೆ ಸಪೋರ್ಟ್ ಕೊಡಬೇಕು. ಹಾಗೆ ನೀವು
ನಮಗೆ ಒಂದು ಕಮೆಂಟ್ಸ್ ಲೈಕ್ಸ್ ಎಲ್ಲ ಕೊಟ್ಟರೆ ನಮಗೆ ಗೊತ್ತಾಗುತ್ತೆ ಯಾರೆಲ್ಲ ನೋಡ್ತಾ ಇದ್ದಾರೆ, ಹೇಗೆ ಸಪೋರ್ಟ್ ಬರ್ತಾ ಇದೆ, ನಮ್ಮ ವೀಡಿಯೋಕ್ಕೆ ಹೇಗೆ ಸಪೋರ್ಟ್ ಬರ್ತಾ ಇದೆ ಅಂತ ಒಮ್ಮೆ ಗೊತ್ತಾಗುತ್ತೆ ಅಷ್ಟೇ. ಅಟ್ಲೀಸ್ಟ್ ಲೈಕ್ ಆದರೂ ಮಾಡಿ. ನಿಮ್ಗೆ ಇಷ್ಟ ಆಗೋದಿದ್ದರೆ, ಏನಾದರೂ ನನ್ನ ವೀಡಿಯೋದಲ್ಲಿ ಡೆವಲಪ್ ಆಗಬೇಕಂದ್ರೆ ಹೇಳಿ. ನೋಡಬೇಕು ಮುಂದೆ ಗೋಪ್ರೋ ಕ್ಯಾಮರಾ ಏನಾದರೂ ಮಾಡ್ಕೋಬೇಕು ಸೆಟಪ್ ಎಲ್ಲ. ಮತ್ತು ನಾನೀಗ ಹಾಕಿದ ಹೆಲ್ಮೆಟ್ ಸ್ವಲ್ಪ ಲೂಸ್ ಇದೆ. ನಾನು ಹಾಕಿದ ಹೆಲ್ಮೆಟ್ ಸ್ವಲ್ಪ ಲೂಸು, ಅಂದರೆ ಈಗ ಸೆಕೆ ಅಲ್ಲ, ತುಂಬ ಟೈಟ್ ಇದ್ದ ಹೆಲ್ಮೆಟ್ ಮತ್ತು ಸೆಕೆಯೂ ಆಗ್ತದೆ. ಅದಕ್ಕೋಸ್ಕರ ಈಗ ಸ್ವಲ್ಪ ಲೂಸ್ ಇರೋ ಹೆಲ್ಮೆಟ್ಗೆ ಫಿಕ್ಸ್ ಮಾಡಲಿಕ್ಕೆ ಹೇಳಿದೆ. ಅವರಲ್ಲೇ ಫಿಕ್ಸ್ ಮಾಡಲಿಕ್ಕೆ ಹೇಳಿದೆ ಫಸ್ಟಿಗೆ ತಗೊಳ್ಳುವಾಗಲೇ. ನನಗೆ ಇದ್ರ ಬಗ್ಗೆ ಐಡಿಯಾನೂ ಗೊತ್ತಿಲ್ಲ, ಮತ್ತು ಫಿಕ್ಸ್ ಮಾಡೋದು ಸರಿಯಾಗದಿದ್ದರೆ ಮೊಬೈಲೆಲ್ಲ ಬಿದ್ದರೆ 15,000 ಮೊಬೈಲ್ ಹೋಯ್ತದೆ ಅಷ್ಟೇ. ನಮ್ಮ ಈ ಕಡೆ ಲೈನಲ್ಲಿ ಒಂದು 2 ಕಬ್ಬಿನ ಹಾಲು ಜ್ಯೂಸ್ ಇದೆ. ಈಗ ಇಲ್ಲಿ ಒಂದು ಇದು ಸೆಕೆಂಡ್ ಟೈಮ್, 2ನೇದು ಕಬ್ಬಿನ ಜ್ಯೂಸ್ ಸಿಗ್ತಾ ಇರೋದು. ಅಲ್ಲಿ ಒಂದು ಫಸ್ಟ್ ಟೈಮ್ ಇತ್ತಲ್ಲ, ಫಸ್ಟ್ ಟೈಮ್ ಅಲ್ಲಿ ಒಂದು ಕಬ್ಬಿನ ಜ್ಯೂಸ್ ಅಂಗಡಿ ಇದೆ. ಇದು 2, ಇನ್ನೊಂದು 3ನೇದು ಸಿಗುತ್ತೆ ನೋಡಿ. 3ನೇದು ಕಬ್ಬಿನ ಹಾಲು ಇದು ಸಿಗ್ತದೆ ಸ್ವಲ್ಪ ಹೊತ್ತಲ್ಲಿ. ಅಲ್ಲೇ ಇರೋದು ನಮ್ಮದು ಅಂಬಾಸಿಡರ್ ಪೈಂಟ್ ಇಟ್ಟದು ಅಲ್ಲೇ. ನಾವು ಅವರ ಮನೆಯಲ್ಲೇ ಮಾಡೋವರು ಪೈಂಟ್. ಹಾಗೆ ಈಗ ಲ್ಯಾಂಪಿ ವರ್ಕ್ ಅಂತ ಹೇಳುತ್ತಾರೆ. ಲ್ಯಾಂಪಿ ವರ್ಕ್ ಕಂಪ್ಲೀಟ್ ಆಗಿ ಪ್ರೈಮರ್ ಕೋಟ್ ಹೊಡೆದಿದ್ದಾರೆ. ಪ್ರೈಮರ್ ಕೋಟ್ ಆದಮೇಲೆ ಈಗ ಒಂದು ಫಸ್ಟ್ ಕೋಟ್ ವೈಟ್ ಕಲರ್ ಪೈಂಟ್ ಹಾಕಿದ್ದಾರೆ. ಮತ್ತು ಫುಲ್ ಫಿನಿಶಿಂಗ್ ಬಂದಮೇಲೆ ಚೆನ್ನಾಗಿ ಬರುತ್ತೆ ವೀಡಿಯೋ ಮಾಡಿ ಒಂದು ಹಾಕ್ತೀನಿ. ಮತ್ತು ಫುಲ್ ಕಾಲಿದ್ದು ಪೈಂಟ್ ಆದಮೇಲೆ ಇವಾಗ ಒಂದು ಫಸ್ಟ್ ಕೋಟ್ ಮಾಡಿಟ್ಟಿದ್ದಾರೆ ಅಷ್ಟೇ. ಮತ್ತು ಅಂಡರ್ ಚೇಸಿಸ್ ಪೈಂಟ್ ಆ್ಯಂಡ್ ಒಳಗೆ ಕ್ಯಾಬಿನಲ್ಲೆಲ್ಲ ಪೈಂಟ್ ಮಾಡಬೇಕಷ್ಟೇ. ಮತ್ತು ನಮಗೆ ಪೈಂಟಾಗಿ ಕಾರ್ ಸಿಕ್ಕಿದ್ರು ಎಲ್ಲ ವರ್ಕ್ ಕಂಪ್ಲೀಟ್ ಆಯ್ತು ಅಂತ ಹೇಳಿಕ್ಕಾಗಲ್ಲ. ಯಾಕಂದರೆ ಅಲ್ಲಿ ಇನ್ನು ಸೀಟ್ ಕವರ್ ಮಾಡಬೇಕು, ಲೈಟಿಂಗ್ ಫಿಟ್ಟಿಂಗ್ಸ್ ಇದೆ, ಮತ್ತು ಗ್ಲಾಸ್ ಫ್ರಂಟ್ ಆ್ಯಂಡ್ ಬ್ಯಾಕ್ ಗ್ಲಾಸು 4 ವಿಂಡೋ ಎಲ್ಲ ಇದು ಹಾಕಬೇಕಾಗುತ್ತೆ, ಫಿಟ್ ಮಾಡಬೇಕಾಗುತ್ತೆ. ಫಿಟ್ ಮಾಡಿದ ಮೇಲೆ ಅಷ್ಟೇ ನಮಗೆ ಹೋಗ್ಲಿಕ್ಕೆ ಸಾಧ್ಯ. ಮತ್ತು ಒಂದು ವಾಹನ ಪೂಜೆ ಆದರೂ ಮಾಡಿಸ್ಬೇಕಲ್ಲ. ಫುಲ್ ಒಂದು ರಿನೋವೇಷನ್ ಥರ ಅಲ್ಲ. ಪ್ಯಾಚ್ ವರ್ಕ್ ಅಂದರೆ ಪ್ಯಾಚ್ ವರ್ಕಿಗೆ ನಮಗೆ ಸಾಧಾರಣ 14,000 ಆಯಿತು ಗಾಡಿಗೆ. ಮತ್ತು ಪೈಂಟಿಗೆ ಬಂದು 30,000ಕ್ಕೆ ಒಪ್ಪಿದ್ರು, 30,000ಕ್ಕೆ. ಇವಾಗ 35,000 ಹೇಳ್ತಾ ಇದ್ದಾರೆ. ಸ್ವಲ್ಪ ವರ್ಕು ಹಂಗೇನೇ ಇದೆ ಅವರಿಗೆ ಪಾಪ. ಒಬ್ಬ ಹುಡುಗನೂ ಇದ್ದಾನೆ ಕೆಲಸಕ್ಕೆ. ಅವನಿಗೂ ನಮ್ಮ ಗಾಡಿದು ಕೆಲಸ ಮಾಡಿ ಸುಸ್ತಾಯಿತು ಅನಿಸುತ್ತೆ. ಹಾಗೆ ನೋಡುವ. ಕಾರ್ ಸಿಕ್ಕ ಮೇಲೆ ಒಂದು ಎಲ್ಲಿಯಾದ್ರೂ ಲಾಂಗ್ ಡ್ರೈವ್ ಹೋಗ್ಬೇಕಂತ ಇದೆ ನನಗೆ. ಕಾರ್ ಸಿಕ್ಕಿದ ಮೇಲೆ ನನಗೆ ಒಂದು ಎಲ್ಲಿ ಅಂದರೆ, ನಮ್ಮದು ಅಜ್ಜಿ ಮನೆ ಬಂದು ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್, ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಇದೆಯಲ್ಲ, ಅಲ್ಲಿ ಬರುತ್ತೆ. ಅಲ್ಲಿಗೆ ಎಲ್ಲಾದ್ರೂ ಹೋಗ್ಬೇಕಂತ ಇದೆ ಕಾರ್ ವರ್ಕ್ ಸ್ಟಾರ್ಟ್ ಆದಮೇಲೆ. ನೋಡಬೇಕು. ನೋಡಿ ಇಲ್ಲಿ ಇದು 3rd ಅಂಗಡಿ, ಕಬ್ಬಿನ ಜ್ಯೂಸ್ ಅಂಗಡಿ. ಇಲ್ಲಿ ಕಬ್ಬಿನ ಅಂಗಡಿ ಎಲ್ಲ ಇದೆ. ಇಲ್ಲಿ ಜ್ಯೂಸು ಮತ್ತು ತರಕಾರಿ ಇದೆಲ್ಲ ಇದೆ. ಮತ್ತು ನಾನಿಲ್ಲಿ ತುಂಬ ಜ್ಯೂಸು ಕುಡಿತಾ ಇರ್ತೇನೆ ಅವಾಗವಾಗ. ಇವಾಗಂತೂ ಸೆಕೆ ಅಲ್ವಾ, ಜ್ಯೂಸು ಕಬ್ಬು ಜ್ಯೂಸಿಂದಲೂ ಎಳನೀರು ಒಳ್ಳೆಯದಾಗುತ್ತೆ. ಎಳನೀರು ನಿಮಗೆ ಬಾಯಾರಿಕೆ ಭಾಳ ಒಳ್ಳೆಯದು. ಕಬ್ಬಿನ ಜ್ಯೂಸ್ ನಿಮಗೆ ಒಳ್ಳೆಯದೇ, ಬಟ್ ಏನಾಗುತ್ತೆ ಅಂದರೆ ಕಬ್ಬಿನ ಜ್ಯೂಸು ನಿಮಗೆ ಇದು ಕಬ್ಬಿನ ಹಾಲು ಸಿಹಿ ಅಲ್ಲ, ಜಾಸ್ತಿ ಸ್ವೀಟ್ ಜಾಸ್ತಿ ಇದೆಯಲ್ಲ, ಮತ್ತು ಬಾಯಾರಿಕೆ ಆಗುತ್ತೆ ಅಷ್ಟೇ. ಎಳನೀರಿಗಿಂತ ಬೆಸ್ಟ್ ಯಾವುದಿಲ್ಲ ಈಗ ಸೆಕೆಗೆ, ನಿಮಗೆ ಸೆಕೆಗೆ ಇದು ಮಾಡಲಿಕ್ಕೆ. ರೋಡ್ ನೋಡಿ ಹೆಂಗಿದೆ ನೋಡಿ. ನಮ್ಮ ಆ ಕಡೆ ರೋಡ್ ಅಂತೂ ಸೂಪರ್ ಇದೆ. ಇಲ್ಲಿ ಇವಾಗಷ್ಟೇ ಒಂದು 10 ವರ್ಷ ಆಯ್ತಾ ಅಂತ ರೋಡ್ ಮಾಡಿ, ಗೊತ್ತಿಲ್ಲ. ಬಟ್ ಇವಾಗಷ್ಟೇ ಒಳ್ಳೇದಿರೋದು ರೋಡು. ಮುಂಚೆ ಎಲ್ಲ ಸಿಂಗಲ್ ರೋಡ್ ಇತ್ತು ಈ ಕಡೆ. ಇಲ್ಲಿ ಈ ಕಡೆ ಸಿಂಗಲ್ ರೋಡ್ ಇದ್ದ ಇದು ರೂಟ್ ಇದು ಈ ಕಡೆ. ಹಾಗೆ ಮತ್ತೆ ಏನಾದರೂ ಡೆಸ್ಟಿನೇಷನ್ ಹೋಗ್ಲಿಕ್ಕೆ ಆಗ್ತಾ ನೋಡಬೇಕು. ಫಸ್ಟ್ ವೀಡಿಯೋ ವಾಯ್ಸು ನಿಮಗೆ ಹೆಂಗೆ ಕೇಳುತ್ತೆ ಅಂತ ಚೆಕ್ ಮಾಡಬೇಕು. ಇವಾಗ ಇನ್ನು ಎಡಿಟಿಂಗ್ ಏನಾದರೂ ಇದ್ದರೆ ಮಾಡಬೇಕು ವೀಡಿಯೋದಲ್ಲಿ.
ವಿಡಿಯೋ ಹೇಗೆ ಬರುತ್ತೆ ಅಂತ ನೋಡಬೇಕಷ್ಟೇ. ಮತ್ತು ಒಳ್ಳೇದು ಬಂದರೆ ಇದುವೇ ಸಾಕು. ಸದ್ಯಕ್ಕೆ ಕ್ಯಾಮರಾ ಎಲ್ಲ ತೆಗಿಯೋಕ್ಕೆ ಹೋಗಲ್ಲ. ಮತ್ತು ವೀಡಿಯೋ ಚೆನ್ನಾಗಿ ವಾಯ್ಸು ವೀಡಿಯೋ ಚೆನ್ನಾಗಿ ಬಂದರೆ ಇದರಲ್ಲೇ ಮಾಡುವಂತ ಇದ್ದೇನೆ ವ್ಲಾಗಿಂಗ್. ಮತ್ತು ಏನಂದರೆ ವ್ಲಾಗಿಂಗಲ್ಲಿ ನಿಮಗೆ ಕ್ಯಾಮರಾ ಇದರಲ್ಲೆಲ್ಲ ಇರೋದಲ್ಲ. ಆ್ಯಕ್ಚುಲಿ ನಾವು ಕಂಟೆಂಟ್ ಏನು ಕೊಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಕಂಟೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಮತ್ತು ನಿಮಗೆ ವೀಡಿಯೋ ಸ್ವಲ್ಪ ಹೈ ಕ್ವಾಲಿಟಿ ಬರ್ಬೋದು ಅಷ್ಟೇ ಅಂತ ಗೋಪ್ರೋ ಕ್ಯಾಮರಾದಲ್ಲಿ. ಅಷ್ಟೇ ವಿಷಯ ಬಿಟ್ಟರೆ ನಿಮಗೆ ಏನು ಅದ್ರಲ್ಲಿ ದೊಡ್ಡ ಬೆನಿಫಿಟ್ ಏನಿಲ್ಲ. ಇನ್ವೆಸ್ಟ್ಮೆಂಟ್ ಜಾಸ್ತಿ ಇದ್ದಾಗೆ ನಿಮಗೆ ಕ್ವಾಲಿಟಿ ವೀಡಿಯೋ ಒಳ್ಳೆ ಅಷ್ಟೇ. ಇಲ್ಲೊಂದು ಸ್ಕೂಲ್ ಇದೆ ನಮ್ಮದು, ಬುಳ್ಳೇರಿಕಟ್ಟೆ ಅಂತ ಹೆಸರು ಈ ಕಡೆ ನಮ್ಮ ಊರಲ್ಲಿ. ಈ ಕಡೆ ಊರಿನ ಹೆಸರು ಒಂದೊಂದು ಟೈಪ್ ಇದೆ ಅಷ್ಟೇ. ಬುಳ್ಳೇರಿಕಟ್ಟೆ ಮತ್ತು ಪಾಲಸ್ ತಡ್ಕ, ಪುಣಚ ಮತ್ತು ಪರಿಯಲ್ ದಡ್ಕ, ಪುಣಚ ಎರಡೆರಡು ನೇಮ್ ಇದೆ. ಆ್ಯಕ್ಚುಲಿ 2 ನೇಮ್ ಇದೆ ಇಲ್ಲಿ. ಪುಣಚ, ಪರಿಯಲ್ ದಡ್ಕ ಹಾಗೆ 2 ಹೆಸರಲ್ಲಿ ಕರೀತಾರೆ ಈ ಕಡೆ. ಹೆಲ್ಮೆಟ್ ಸ್ವಲ್ಪ ಫಿಟ್ ಆಗಿಲ್ಲ ಅಷ್ಟೇ, ಅಂದರೆ ಟೈಟ್ ಇಲ್ಲ ಅಲ್ಲ. ಹಾಗೆ ಸ್ವಲ್ಪ ಮೊಬೈಲ್ ವೆಯ್ಟಿಂದ ಇದು ಸ್ವಲ್ಪ ಅಂದರೆ ಭಾರದಿಂದ ಸ್ವಲ್ಪ ಹೆಲ್ಮೆಟ್ ಕೆಳಗೆ ಬಂದಿದೆ. ಇನ್ನೊಂದು ಒಳ್ಳೇದು ಕರೆಕ್ಟ್ ಹೆಲ್ಮೆಟ್ ಇದೆ ನನ್ನಲ್ಲಿ, ವೇಗ ಬೋಲ್ಟ್, ಅದಕ್ಕೆ ಸರಿಯಾಗಿ ಆಗ್ತದೆ. ಬಟ್ ಇವಾಗ ಸೆಕೆ ಇರೋದ್ರಿಂದ ನಾನು ಅದಕ್ಕೆ ಹಾಕ್ಸಿಲ್ಲ ಅಷ್ಟೇ. ಅದು ಬುಳ್ಳೇರಿಕಟ್ಟೆ ಜಂಕ್ಷನ್, ಅದು ಬುಳ್ಳೇರಿಕಟ್ಟೆ ಜಂಕ್ಷನ್ ಬಂತು ನೋಡಿ. ಇಲ್ಲೇ ಬುಳ್ಳೇರಿಕಟ್ಟೆ ಜಂಕ್ಷನ್. ಇಲ್ಲಿ ಒಂದು ಗೋಬಿ ಮಂಚೂರಿ ಮಾಡ್ತಾರೆ. ಈ ಕಡೆ ಗೋಬಿ ಮಂಚೂರಿ ಮಾಡ್ತಾರೆ ಇಲ್ಲಿ. ಇವಾಗಂತೂ ಸ್ಟಾಪ್ ಆಗಿದೆ. ಗೋಬಿ ಮಂಚೂರಿ ಬ್ಯಾನ್ ಮಾಡಿಬಿಟ್ಟಿದ್ದಾರೆ ನಮ್ಮ ಗೌರ್ಮೆಂಟ್ನವರು ಕರ್ನಾಟಕದಲ್ಲಿ. ಅಂದರೆ ಬ್ಯಾನ್ ಅಂದರೆ ಕಂಪ್ಲೀಟ್ ಅಲ್ಲ, ಅದರಲ್ಲೇ ರಾಸಾಯನಿಕ ಕಲರ್ ಮತ್ತು ಇದೆಲ್ಲ ಹಾಕ್ಬಾರ್ದು ಅಷ್ಟೇ. ಕಲರ್ ಇದೆಲ್ಲ ಹಾಕ್ಬಾರ್ದು ಅಂತ ಅಷ್ಟೇ. ಕೆಮಿಕಲ್ ಯೂಸ್ ಮಾಡ್ತಿದ್ರು ಅನಿಸುತ್ತೆ ಮೊದಲು. ಕೆಮಿಕಲ್ ಹಾಕದೆ ಮಾಡಲಿಕ್ಕೆ ಪರ್ಮಿಷನ್ ಇದೆ. ಗೋಬಿ ಮಂಚೂರಿಯಲ್ಲಿ ನಿಮಗೆ ಜಾತ್ರೆ ಟೈಮಲ್ಲೆಲ್ಲ ಅದರಿಂದಲೇ ಸುಮಾರು ಬಿಸ್ನೆಸ್ ಬರೋದು. ಆ್ಯಕ್ಚುಲಿ ಜಾತ್ರೆಯಲ್ಲಿ ಎಲ್ಲ ನಿಮಗೆ ಗೋಬಿ ಮಂಚೂರಿ ತಿನ್ನೋರು ಜಾಸ್ತಿ ಇದ್ದಾರೆ. ಅದರಿಂದಲೇ ಒಂದು 50% ಇನ್ಕಮ್ ಅದರಿಂದಲೇ ಬರುತ್ತೆ ಅಷ್ಟೇ. ಹಾಗೆ ಇಲ್ಲಿ ಇದೊಂದು ರೋಡ್ ಸ್ಟ್ರೈಟ್ ನಮ್ಮ ಈ ಕಡೆ ರೂಟಲ್ಲಿ. ಇಲ್ಲೊಂದು ಮ್ಯಾಕ್ಸಿಮಮ್ 90 ಸ್ಪೀಡ್ ಮಾಡಲಿಕ್ಕಾಗುತ್ತೆ. ಸ್ಪೀಡ್ ಹೋಗಿ 100 ಸ್ಪೀಡು ರೀಚ್ ಮಾಡ್ಬೋದು ಸ್ವಲ್ಪ. ಮತ್ತು ಇಲ್ಲಿ ಟರ್ನ್ ತಲುಪಲಿಕ್ಕೆ ಆಯ್ತು ಅಷ್ಟೇ. ಟರ್ನ್ ಬರುವಾಗ ತನ್ನಷ್ಟೇ ಸ್ಲೋ ಮಾಡಬೇಕು ತಾನೇ, ಇಲ್ಲಾಂದರೆ ಸೇಫ್ಟಿ ಇಲ್ಲ. ಮತ್ತು ಬ್ಯಾಲೆನ್ಸ್ ತಪ್ಪಿಬಿಟ್ಟು ನಾವು ಕೆಳಗೆ ಬಿದ್ದುಬಿಡ್ತೀವಿ ಅಷ್ಟೇ. ಮತ್ತು ಡ್ಯಾಮೇಜ್ ಸಣ್ಣದೇನಾದರೂ ತೊಂದರೆ ಇಲ್ಲ. ಬಟ್ ಜಾಸ್ತಿ ಏನಾದರೂ ಡ್ಯಾಮೇಜ್ ಆಗಿಬಿಟ್ರೆ ಯಾರು? ನಾವೇ ತಾನೇ ಅನುಭವಿಸೋದು. ಮತ್ತು ನಾನು ಫಸ್ಟ್ಗೆ ಆ್ಯಕ್ಟಿವಾ ತಗೊಂಡಿದ್ದೆ. ಆ್ಯಕ್ಟಿವಾ ಕೊಟ್ಬಿಟ್ಟು ಇವಾಗ ನನ್ನ ಬೈಕ್ ನೇಮ್ ಹೇಳೇ ಅಲ್ಲ. ಸಾರಿ ಬ್ರದರ್ಸ್ ಆ್ಯಂಡ್ ಫ್ರೆಂಡ್ಸ್, ನೀವು ನನ್ನ ಬೈಕ್ ನೇಮ್ ಹೇಳಿಲ್ಲ ನಾನು. ಇದು ಹೀರೋ ಎಕ್ಸ್ಟ್ರೀಮ್ 160R 2V 2022 ಮಾಡೆಲ್. ನಾನು ಸೆಕೆಂಡ್ ಹ್ಯಾಂಡ್ ತಗೊಂಡಿರೋದು. ನನ್ನ ಬೈಕು ಕೊಟ್ಟು ನಾನು ಆ್ಯಕ್ಟಿವಾ ಕೊಟ್ಟು ನಾನು ಬೈಕ್ ತೊಗೊಂಡಿರೋದು. ಇನ್ನೊಂದು TVS ಅಪಾಚಿ RTR 164 ಇದೆ, ಅದು ನಾವು ಸೆಕೆಂಡ್ ಹ್ಯಾಂಡೇ ತಗೊಂಡಿದ್ದೆ. ಇವಾಗ ಸೂಪರ್ ಬೈಕ್ ಅಂತೂ ಇಲ್ಲ ನನ್ನಲ್ಲಿ. ಸೂಪರ್ ಬೈಕ್ ತುಂಬ ಇಂಟ್ರೆಸ್ಟ್ ಇದೆ ನನಗೆ. ಕವಾಸಕಿ ನಿಂಜಾ 400 ಅಥವಾ 300 ತಗೊಳ್ಬೇಕಂತ ಇದೆ. ಅಥವಾ ಕವಾಸಕಿ ನಿಂಜಾ ಇನ್ನೊಂದು ಇದೆಯಲ್ಲ 900cc ಸಮಥಿಂಗ್ ಇದೆ, ಯಾವುದೋ ನೋಡಬೇಕು. ಇಲ್ಲಾಂದರೆ ನನ್ನ ಬ್ರದರ್ ಮೊನ್ನೆ ಡಾಮಿನರ್ 400 ತಗೊಂಡ. ಸಖತ್ತಾಗಿದೆ ಮಾತ್ರ. ಪವರ್ ಅಂದರೆ ಬಜಾಜ್ನವ್ರದ್ದು ಡಾಮಿನರ್ 400ಅಲ್ಲಿ ಸೂಪರ್ ಪವರ್ ಇದೆ. 40 PS ಪವರ್ ಇದೆ ಅದರಲ್ಲಿ. ಚಚ್ಚಾಕ್ಬಿಡ್ಬೋದು ಗಾಡಿನ ಅಷ್ಟೇ. ಮತ್ತು ಕಡಿಮೆ ರೇಟಲ್ಲಿ ನಿಮಗೆ ಗಾಡಿ ಬರೋದಂದರೆ ಅದುವೇ ಡಾಮಿನರ್ 400cc ಅಲ್ಲಿ ನಿಮಗೆ ಅದುವೇ ಕಡಿಮೆದು. ಮತ್ತು ಮೇಂಟೈನು ಕಡಿಮೆ ಆಗುತ್ತೆ ಅಷ್ಟೇ.
ಮೈಂಟೈನ್ ಅದು ಕಡಿಮೆ ಆಗುತ್ತೆ, ಮೈಂಟೆನೆನ್ಸ್ ಅಲ್ಲ. ಪವರ್ ಮಾತ್ರ ಒಳ್ಳೆಯದಿದೆ. ಇನ್ನೂ ಪವರ್ ಬೇಕಂದರೆ KTM ಅಲ್ಲಿ ಡ್ಯೂಕ್ 390 ಅದೇ ಬೆಸ್ಟ್. ಡ್ಯೂಕ್ 390 ನಿಮಗೆ 46 PS ಪವರ್ ಸಿಗುತ್ತೆ, 46 PS ಪವರ್. ಅದು ನಿಮಗೆ ಒಳ್ಳೆ ಟಾರ್ಕ್ ಆ್ಯಂಡ್ ಪವರ್ ಇದೆ ಆ ಗಾಡಿನಲ್ಲಿ. ಅದು ನಿಮಗೆ ಚಚ್ಚಾಕ್ಬಿಡ್ಬೋದು ರೋಡಲ್ಲಿ. ಹೆಂಗೆ ಹೋಯ್ತದೆ ಅಂದರೆ ಅದು ನಿಮಗೆ ಸಾಧಾರಣ ಒಂದು 200 km/h ಸ್ಪೀಡಲ್ಲಿ ಹೋಗ್ಬೋದು ನಿಮಗೆ. ಇದು ಹೀರೋದವ್ರದ್ದು ಎಕ್ಸ್ಟ್ರೀಮ್ 130 km/h ಸ್ಪೀಡು ರೀಚ್ ಆಗುತ್ತೆ. ಹೈ ಸ್ಪೀಡ್ ಅಂದರೆ 130 ಸ್ಪೀಡು. ಆಯಿತು, ನಮ್ಮ ಮನೆ ತಲುಪೋ ಹಾಗೆ ಆಯಿತು. ಇವಾಗ ಇನ್ನು ಸ್ವಲ್ಪ ಹೊತ್ತಿರೋದು ಅಷ್ಟೇ, ರೀಚ್ ಆಗ್ತಾ ಬಂತು ನಮ್ಮದು ಮನೆ. ನೋಡಬೇಕು. ಮತ್ತು ನಮ್ಮದು ಈ ಕಡೆ ಒಂದು ರೂಟ್ ಇದೆ, ಇಲ್ಲಿ ಪಾಲಸ್ತಡ್ಕ ರೂಟ್ ಇದೆ. ಇವಾಗ ಬಂತಲ್ಲ ಒಂದು ಬಸ್ ಸ್ಟ್ಯಾಂಡ್, ಇಲ್ಲಿಂದ ಹೋಗ್ಲಿಕ್ಕೆ ಆಗುತ್ತೆ. ಇಲ್ಲಿಂದ ಆದರೆ 1 ಕಿಲೋಮೀಟ್ರ್ ಇದೆ ನಮ್ಮ ಮನೆಗೆ. ಮತ್ತು ಆ ಕಡೆ ಪಯಲ್ದರ್ಕ ಅಂತ ಇದೆ, ಪುಣಚದಿಂದ ಹೋಗೋದಾದರೆ 3 ಕಿಲೋಮೀಟ್ರ್ ಆಗುತ್ತೆ ನಮ್ಮ ಮನೆಗೆ. ಎಲ್ಲ ನೋಡ್ತಾ ಇದ್ದಾರೆ, ಯಾವನಪ್ಪ ಇವನು ನಮ್ಮೂರಲ್ಲಿ ವೀಡಿಯೋ ಮಾಡ್ತಾವನೆ ಮೋಟೋ ವ್ಲಾಗಿಂಗು ಅಂತ ನೋಡ್ತಾವ್ರೆ ಎಲ್ಲರೂ. ಈ ಕಡೆ ಎಲ್ಲ ಇದು ಹೊಸದು ಅಂತ ಅನಿಸುತ್ತೆ, ಯಾಕಂದರೆ ಇದು ಈ ಕಡೆ ಎಲ್ಲ ಮೋಟೋ ವ್ಲಾಗರ್ ಮಾಡೋರೇ ಇಲ್ಲ. ಯಾರಪ್ಪ ಇವನು ಮೊಬೈಲಲ್ಲಿ ಇಟ್ಕೊಂಡು ವೀಡಿಯೋ ಮಾಡ್ತಾವನೆ ಬೈಕಲ್ಲಿ ಅಂತ ನೋಡ್ತಾ ಇದ್ದಾರೆ. ಒಳ್ಳೆ ಖುಷಿ ಆಗ್ತಾ ಇದೆ. ಫಸ್ಟ್ ಟೈಮ್ ಮೋಟೋ ವ್ಲಾಗ್ ಟ್ರೈ ಮಾಡ್ತಾ ಇದ್ದೇನೆ ಅಲ್ಲ, ಒಳ್ಳೆ ಖುಷಿ ಆಗ್ತಾ ಇದೆ ನನಗೆ. ವಿಡಿಯೋ ಹೇಗೆ ಬರುತ್ತೆ ಅಂತ ತುಂಬ ನನಗೆ ಕ್ಯೂರಿಯಾಸಿಟಿ ಇದೆ. ನಮ್ಮದು ಇಲ್ಲಿ ಪುಣಚ ಶ್ರೀ ಮಹಿಷಮರ್ದಿನಿ ದೇವಸ್ಥಾನ ಇಲ್ಲಿ ಹತ್ತಿರ ಬಂತು. ಪುಣಚ ದೇವಸ್ಥಾನ ಇವಾಗ ಜಾತ್ರೆ ಟೈಮು. ನಾಳೆ 7ನೇ ತಾರೀಕಿಂದ 11 ತಾರೀಕು ತನಕ ಜಾತ್ರೆ ಇದೆ. ಇವತ್ತು ಸಹ ಸ್ವಲ್ಪ ಪೂಜೆ ಇದೆಲ್ಲ ಇದೆ ದೇವಸ್ಥಾನದಲ್ಲಿ. ಇಲ್ಲಿ ಬಂದು ಗರಡಿ ಶ್ರೀ ಬೈದರ್ಕಳ ನೇಮ ಕೋಟಿ ಚೆನ್ನೈ ಮೇಳ ಆಗುತ್ತೆ. ಇಲ್ಲಿ ಪುಣಚ ಶ್ರೀ ಮಹಿಷಮರ್ದಿನಿ ರೋಡ್ ಈ ಕಡೆ ಇದೆ. ಹಾಗೆ ಎಲ್ಲ ನೋಡ್ತಾ ಇದ್ದಾರೆ ಹುಡುಗರು, ಯಾರಪ್ಪ ಇವನು ವೀಡಿಯೋ ಮಾಡ್ದವನೇ ಅಂತ. ಶಬ್ದ ಏನಾದರೂ ಡಿಸ್ಟರ್ಬ್ ಆಗ್ತಿದ್ರೆ ಸಾರಿ. ವಾಯ್ಸ್ ಅಂತೂ ನಿಮಗೆ ಹೇಗೆ ಕೇಳ್ತಾ ಇದೆ ಅಂತಲೇ ನನಗೆ ಆಗ್ತಾ ಇಲ್ಲ. ಇವಾಗ ಇನ್ನು ವಿಡಿಯೋ ಸ್ಟಾಪ್ ಮಾಡಿ ಮನೆಗೆ ಹೋದ್ಮೇಲೆ ನೋಡಬೇಕಷ್ಟೇ ನಿಮಗೆ ವಿಡಿಯೋ ಯಾವ ಥರ ಕೇಳ್ತಾ ಇದೆ ಅಂತ. ಇನ್ನು ಚೆಕ್ ಮಾಡಬೇಕಷ್ಟೇ ಮನೆಗೆ ಹೋಗಿ ವಿಡಿಯೋ ಯಾವ ಥರ ನಿಮಗೆ ಕೇಳ್ತಾ ಇದೆ ಅಂತ. ಪುಣಚ ಪೇಟೆ ಬಂತು. ಇಲ್ಲಿ ನಮ್ಮದು ಪೆಟ್ರೋಲ್ ಬಂಕ್ ಇದೆ. ಇಲ್ಲಿ ಬಿಟ್ಟರೆ ವಿಟ್ಲದಲ್ಲಿ ಪೆಟ್ರೋಲ್ ಬಂಕ್ ಇದೆ, ಮತ್ತು ಪುತ್ತೂರು. ನಮಗೆ ಇಲ್ಲಿ ಪೆಟ್ರೋಲ್ ಬಂಕ್ ಇರೋದಂದರೆ ಇದೆ ಹತ್ತಿರ. ಇದು ಅಪ್ ರೋಡು, ಇಲ್ಲಿ ಸಾರಡ್ಕ ರೋಡ್ ಅಂತ ಹೇಳ್ತಾರೆ ಈ ಕಡೆ. ಇದು ಕೇರಳ ಬಾರ್ಡರ್ ಬರುತ್ತೆ ನಮ್ಮ ಈ ಕಡೆ. ಕೇರಳ ಬಾರ್ಡರ್ ರೀಚ್ ಆಗುತ್ತೆ ಇಲ್ಲಿ. ಕೇರಳ ಬಾರ್ಡರ್ ನಮ್ಮದು ಇಲ್ಲಿ. ಮತ್ತು ಈ ಕಡೆ ಸಾರಡ್ಕಾಗಿ ಹೋದರೆ ಅಡ್ಡನಡ್ಕ ಪೆರ್ಲಾ ಪೆರ್ವಾಯಿ ಆ ಕಡೆ ರೂಟ್ ತಲುಪುತ್ತೆ ಇದು. ಇಲ್ಲಿ ಒಂದು ಸ್ವಾಮಿ ಅಯ್ಯಪ್ಪ ಮಂದಿರ ಇದೆ, ಭಜನಾ ಮಂದಿರ ಇದೆ ಈ ಕಡೆ. ಮೆಟ್ಲು ಒಂದು 48 ಇದೆ ಈ ಕಡೆ. ನನಗೆ ಇನ್ಸ್ಪಿರೇಷನ್ ಅಂದರೆ ಡಿ.ವಿ ಇನ್ ಕನ್ನಡ, ನಮ್ಮ ಡಿ.ವಿ ಬ್ರದರ್ ಸರ್ ಅವರು. ಮತ್ತು ನನಗೆ ಇನ್ನೊಬ್ರು ಇಷ್ಟ ಅಂದರೆ ಟ್ರಿಪಲ್ ರಶ್ ಕನ್ನಡ, ಅದು ಮೋಟೋ ವ್ಲಾಗಿಂಗ್ ನೋಡ್ತಾ ಇರ್ತೇನೆ. ಅವರೇ ನನಗೆ ಇನ್ಸ್ಪಿರೇಷನ್ ಅಂತ ಅನ್ಬೋದು. ಅವ್ರದ್ದು ವೀಡಿಯೋ ಎಷ್ಟು ನೋಡಿದ್ದೇನೆ ಅಂತ ಇಲ್ಲ. ಮಾತ್ರ ಮೋಟೋ ವ್ಲಾಗರ್ಗೆ ಒಂದು ನಾನು ಸಜೆಷನ್ ಏನಂದರೆ, ನಿಮ್ಮ ಬ್ರದರ್ ಅಂತ ತಿಳ್ಕೊಳ್ಳಿ. ಯಾಕಂದರೆ ಹೈ ಸ್ಪೀಡ್ ಹೋಗಬೇಡಿ ಮೋಟೋ ವ್ಲಾಗಿಂಗ್ ಮಾಡುವಾಗ, ಯಾಕಂದರೆ ರಿಸ್ಕೂ ಅಷ್ಟೇ ಇದೆ. ಹೈ ಸ್ಪೀಡ್ ಹೋದರೆ ಏನಾಗುತ್ತೆ ಅಂದರೆ ನಿಮಗೆ ಬ್ರೇಕ್ ಸಿಗೋದಿದ್ರೆ ನೀವು ಕಂಟ್ರೋಲ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಇವಾಗ ಬಂದು ABS ಬ್ರೇಕೆಲ್ಲ ಇದೆ, ಬಟ್ ನಿಮಗೆ ಬ್ರೇಕ್ ಅದು ಸಡನ್ ಹಿಡಿಯಲ್ಲ. ಸೇಫ್ಟಿ ಪರ್ಪಸ್ಸಿಂದ ಅದು ಸ್ಲೋ ಆವಾಗ ಸ್ಲೋ ಆಗಿ ನಿಲ್ಬೇಕಂತ ಮಾಡಿರ್ತಾರೆ.
ನೀವೊಂದು 80-90 ಸ್ಪೀಡಲ್ಲಿ ಮೇಲೆ ಇದ್ದರೆ ಬ್ರೇಕ್ ಅಂತೂ ನಿಮಗೆ ಕಷ್ಟ ಆಗುತ್ತೆ ಸಿಗಲಿಕ್ಕೆ. ಹಾಗೆ ನೀವು ಹೈ ಸ್ಪೀಡ್ ಹೋಗಬೇಡಿ ಅಷ್ಟೇ. ಎಮರ್ಜೆನ್ಸಿ ಏನಾದರೂ ಇದ್ದರೆ ಹೋಗಿ, ತೊಂದರೆ ಇಲ್ಲ, ಸ್ಪೀಡ್ ಹೋಗಿ, ಏನಾಗಲ್ಲ. ಬಟ್ ಎಲ್ಲರೂ ಲೈಫು ಇಂಪಾರ್ಟೆಂಟ್ ಅಲ್ವಾ? ಹಾಗೆ ನಾನು ಹೇಳ್ತಾ ಇರೋದು, ಎಲ್ರದ್ದು ಲೈಫ್ ಇಂಪಾರ್ಟೆಂಟ್ ಅಲ್ವಾ? ಹಾಗೆ ನಾನು ಹೇಳ್ತಾ ಇರೋದು ನಿಮಗೆ, ಹೈ ಸ್ಪೀಡ್ ಹೋಗಬೇಡಿ ಅಂತ ಅಷ್ಟೇ. ಎಲ್ಲ ನೋಡ್ತಾ ಇದ್ದಾರೆ ನಮ್ಮ ಈ ಕಡೆ, ಏನು ವೀಡಿಯೋ ಮಾಡ್ತಾವನಪ್ಪ ಇವನು ಅಂತ. ಫಸ್ಟ್ ಟ್ರೈ ಅಷ್ಟೇ ನಂದು. ಮೋಟೋ ವ್ಲಾಗಿಂಗ್ ನೋಡ್ತಾ ಯೂಟ್ಯೂಬಲ್ಲಿ DV ಬ್ರದರ್ ಅವ್ರದ್ದು ಮತ್ತು ಟ್ರಿಪಲ್ ರಶ್ ಅವ್ರದ್ದು ವ್ಲಾಗಿಂಗ್ ಮಾಡಬೇಕಂತ ತುಂಬ ಆಸೆ, ತುಂಬ ಟೈಮಿಂದ. ಹಾಗೆ ಇವಾಗ ಕೂಡಿ ಬಂತು ನೋಡಿ. ನನ್ನ ಬ್ರದರ್ ಸ್ವಲ್ಪ ಟೈಮ್ ಅಂದರೆ ಇದ್ದಾನೆ, ಅವನಲ್ಲಿ ಸಣ್ಣದು ಕ್ಯಾಮರಾ ಇದೆ, ಹೈ ರೇಟ್ ಇದಲ್ಲ, ಕಡಿಮೆ ರೇಟ್ ಇದೆ. ಅವನಲ್ಲಿ ಒಂದು ಕ್ಯಾಮರಾ ಇದೆ, ಅವನು ಅದರಲ್ಲಿ ವೀಡಿಯೋ ಮಾಡಿದ್ದಾನೆ. ಅವನದು ವೀಡಿಯೋ ಸಖತ್ತಾಗಿ ಬರುತ್ತೆ. ಅದು ಕ್ಯಾಮರಾ ಸಾಧಾರಣ ಇದೆ ಅದರಲ್ಲಿ, ಅವನಲ್ಲಿ ಕ್ಯಾಮ್ರಾನೇ ಇದೆ. ಅವನು ವ್ಲಾಗಿಂಗ್ ಮಾಡ್ತಿದ್ದ, ಇವಾಗ ಸ್ವಲ್ಪ ಸ್ಟಾಪ್ ಮಾಡಿದ್ದಾನೆ. ಅವನಿಗೆ ಮತ್ತೆ ಡ್ಯೂಟಿ ಅದು ನೈಟ್ ಇದೆ ಅಷ್ಟೇ. ನೈಟ್ ಅಂದರೆ ಸಂಜೆ 4 ಗಂಟೆಯಿಂದ ಸಂಜೆ 4 ಗಂಟೆ ಸ್ಟಾರ್ಟ್ ಆದರೆ ಅದು ರಾತ್ರಿ 1:30 ತನಕ ಇದೆ ಅವನಿಗೆ ಡ್ಯೂಟಿ. ನೈಟ್ ವರ್ಕ್ ಅವನಿಗೆ, ಅಂದರೆ ಫಾರಿನ್ ಕಂಪನಿ ಅವನು ವರ್ಕ್ ಮಾಡುತ್ತಾ ಇರೋದು. ಅವನಿಗೆ ನೈಟ್ ವರ್ಕ್ ಅಲ್ಲ, ಸ್ವಲ್ಪ ಸುಸ್ತಾಗ್ತದೆ, ಹಗಲು ಮತ್ತು ನಿದ್ದೆ ಮಾಡಬೇಕು. ಹಾಗೆ ನನ್ನ ಬ್ರದರ್ ಅವನಲ್ಲಿ ಇರೋದು ಇವಾಗ ಎಕ್ಸ್ಪಲ್ಸ್ 200 4V ಇದೆ ಅವನಲ್ಲಿ, ಅಡ್ವೆಂಚರ್ ಬೈಕ್ ಇದೆ ಅವನಲ್ಲಿ. ಇನ್ನೊಂದು ಬ್ರದರ್ ಹೇಳ್ದಲ್ಲ, ಅವನಲ್ಲಿ ಡಾಮಿನರ್ 400 ತಗೊಂಡವನೇ ಸದ್ಯ. ಮಂಗಳೂರಿಂದ ನಾನು ಅವನು ಬಸ್ಸಲ್ಲಿ ಹೋಗಿ ಬರುವಾಗ ಅವನ ಬೈಕಲ್ಲೇ ಕುತ್ಕೊಂಡು ಬಂದಿದ್ದು. ಡಾಮಿನರ್ ಸಖತ್ತಾಗಿದೆ ಗುರು ಬೈಕ್, ಅಂದರೆ ಡಾಮಿನರ್ 400 ಬೈಕ್ ಅಂದರೆ ಹಂಗಿರ್ಬೇಕು ಗುರು. ಪವರು ಸಖತ್ತಾಗಿದೆ, ಪರ್ಫಾರ್ಮೆನ್ಸ್, ಎಲ್ಲರೂ ಪರ್ಫಾರ್ಮೆನ್ಸ್ ಕೇಳ್ತಾರೆ. ಹಂಗೆ ಡಾಮಿನರ್ 400 ನಿಮಗೆ ಸಖತ್ತಾಗಿದೆ ಅದು ಬೈಕ್. ಹಾಗೆ ಅವನ ಇನ್ನೊಂದು ಬ್ರದರ್ ಎಕ್ಸ್ಪಲ್ಸ್ ತೊಗೊಂಡವನ ಅಂತ ಹೇಳಿದೆಯಲ್ಲ, ಅವನಲ್ಲಿ ಮೊದಲು ಹೋಂಡಾ CBR 150 ಇತ್ತು ಅವನಲ್ಲಿ, ಇದು ಬೈಕ್. ಅದನ್ನು ಕೊಟ್ಬಿಟ್ಟ ಅವನು, ಮತ್ತು ಇವಾಗ ಎಕ್ಸ್ಪಲ್ಸ್ ತಗೊಂಡಿದ್ದಾನೆ, ಅಡ್ವೆಂಚರ್ ಬೈಕು. ಅವನ ಬೈಕು ಅಂತೂ ಸೂಪರ್ ಇದೆ. ಅದು ಅಡ್ವೆಂಚರ್ ಬೈಕ್ ಬೇರೆ, ಮತ್ತು ಹಳ್ಳಗಳಿಗೂ ಬಿದ್ದರೆ ಏನಾಗಲ್ಲ, ಹೋಗ್ಲಿಕ್ಕೆ ಆರಾಮಾಗುತ್ತೆ. ಮತ್ತು ಲೆಗ್ ಪೋರ್ಷನ್ ಎಲ್ಲ ಕರೆಕ್ಟ್ ಇದೆ ಅದರಲ್ಲಿ. ಲೆಗ್ ಪೋರ್ಷನ್ ಎಲ್ಲ ಕರೆಕ್ಟ್ ಇದೆ, ಅಂದರೆ ಸುಸ್ತಾಗೋದಿಲ್ಲ. ಲಾಂಗ್ ಡ್ರೈವ್ ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು, ಎಷ್ಟು ಡಿಸ್ಟೆನ್ಸ್ ಬೇಕಾದರೆ ಹೋಗ್ಬೋದು ಅವನಿಗೆ. ಅವನಿಗೆ ಲಾಂಗ್ ಅಂದರೆ ಹೋಗ್ಬೋದು ಅದರಲ್ಲಿ. ಒಳ್ಳೆ ಕಂಫರ್ಟೇಬಲ್ ಇದೆ ಅದು ಬೈಕ್. 2 ಲಕ್ಷದ ಒಳಗೆ ನಿಮಗೆ ಒಳ್ಳೆ ಬೈಕ್ ಅಂದರೆ ಅದುವೇ ಎಕ್ಸ್ಪಲ್ಸ್. ಅಡ್ವೆಂಚರ್ ಬೈಕಲ್ಲಿ ನಿಮಗೆ ಬೇಕಾದರೆ ಅದುವೇ ತಗೊಳ್ಬೇಕು ನೀವು. ಯಾಕಂದರೆ ಹಿಮಾಲಯನ್ ಇವಾಗ ಬಂದಿದೆ 450, ಅದೆಲ್ಲ ರೇಟ್ ಜಾಸ್ತಿ ಇದೆ. ಎಡ್ಜಿ ಅವ್ರದ್ದು ಅಡ್ವೆಂಚರ್ ಇದೆ, KTMನವ್ರದ್ದು ಅಡ್ವೆಂಚರ್ ಬೈಕ್ ಇದೆ, ಮತ್ತು ಹೋಂಡಾ CB 200X ಅಂತ ಒಂದಿದೆ. ಸುಜುಕಿ ಅವ್ರದ್ದೊಂದು ವಿಸ್ಟ್ರಾಮ್ ಇದೆ 250cc ಇದು. ಕೆಲವೆಲ್ಲ ರೇಟ್ ಜಾಸ್ತಿ ಇದೆ. ಬಟ್ ಹೀರೋದವ್ರದ್ದು ನಮ್ಮ ಇಂಡಿಯನ್ ಕಂಪನಿ ಹೀರೋ, TVS, ಬಜಾಜ್ ಇದೆಲ್ಲ ನಮ್ಮ ರೋಡ್ಗೆ ತಕ್ಕಂತೆ ಅವರು ಬೈಕ್ ಮಾಡ್ತಾರೆ. ಅದು ಬೈಕ್ ಅಂತೂ ನಿಮಗೆ ಸೂಪರ್ ಇದೆ ಹೀರೋದವ್ರದ್ದು. ನಾನು ಬಿಟ್ಟೆ, ನನಗೆ ಅಂತೂ ಸಖತ್ ಇಷ್ಟ ಆಗೋಯ್ತು. ನೋಡಬೇಕು ಇನ್ನು ಮುಂದೆ ಬೈಕ್ ತೆಗಿಬೇಕಂತ ಇದೆ. ಎಕ್ಸ್ಪ್ರೆಸ್ 200 4V. ಓಕೆ, ನಮ್ಮ ಮನೆ ಬರ್ತಾ ಇದೆ, ತಲುಪಿತು. ಇನ್ನು ಈ ಕಡೆ ಲೆಫ್ಟ್ ನಮ್ಮದು, ಈ ಕಡೆ ರೋಡು. ಇಲ್ಲಿ ಒಂದು ಮಸೀದಿ ಇದೆ, ನಮ್ಮ ಮನೆ ಹತ್ರನೇ ಒಂದು ಮಸೀದಿ ಇದೆ. ಸ್ವಲ್ಪ ಒಳ್ಳೆ ಓಲ್ಡ್ ಮಸೀದಿ ಇದು. ಇಲ್ಲಿ ತುಂಬ ಜನ ಬರ್ತಾರೆ, ಹರಕೆ ಎಲ್ಲ ಹೇಳಿದ್ದು ಆಗ್ತದೆ ಅಂತ ಹೇಳ್ತಾರೆ. ಹಾಗೆ ಒಳ್ಳೆ ಜನರು ಬರ್ತಾರೆ. ಮತ್ತು ನಮ್ಮದು ದೇವಸ್ಥಾನನೂ ಒಂದು 800 ವರ್ಷ ಇತಿಹಾಸ ಇದೆ, ಪುಣಚ ಶ್ರೀ ಮಹಿಷಮರ್ದಿನ ದೇವಸ್ಥಾನ. ಅಲ್ಲಿ ಕೋಣಗಳನ್ನು ಇಲ್ಲಿ ಸಾಕಬಾರ್ದು ಅಂತ ಇದೆ. ಮತ್ತು ಯಕ್ಷಗಾನದಲ್ಲಿ ದೈಮಾದ್ಮೆ ಯಕ್ಷಗಾನ ಆಗಬಾರ್ದು ಅಂತ ಇದೆ ನಮ್ಮ ಈ ಕಡೆ. ನೋಡಿ, ನಾನು ನಮ್ಮ ಮನೆಗೆ ತಲುಪಿಬಿಟ್ಟೆ. ಇಲ್ಲಿ ನೋಡಿ, ನಮ್ಮದು ಅಪಾಚಿ ಬೈಕ್ ಇದೆ ಶೆಡ್ಡಲ್ಲಿ.
ಓಕೆ, ಹಾಯ್, ಹಲೋ, ನಮಸ್ಕಾರ ಅಂತ ಎಂಡ್ ಮಾಡ್ತಾ ಇದ್ದೇನೆ ವಿಡಿಯೋವನ್ನು. ವಿಡಿಯೋ ಹೇಗೆ ಬಂದಿದೆ ಅಂತ ದಯಮಾಡಿ ಹೇಳಿ. ವಿಡಿಯೋ ಹೇಗೆ ಬಂದಿದೆ ಅಂತ ಗೊತ್ತಿಲ್ಲ. ವಿಡಿಯೋ ವಾಯ್ಸ್ ನಿಮಗೆ ಸರಿಯಾಗಿ ಕೇಳದಿದ್ರೆ ನನಗೆ ದಯಮಾಡಿ ಕ್ಷಮಿಸಿ. ವಾಯ್ಸ್ ಹೇಗೆ ಬಂದಿದೆ ಅಂತ ನೋಡುವ. ಹಾಗೆ ನೀವು ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಲಾಸ್ಟ್ ಹೇಳ್ತಾ ಇದ್ದೇನೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ದಯಮಾಡಿ. ಓಕೆ, ಥ್ಯಾಂಕ್ ಯು.